ಓಕೆ, ನನ್ನ ಹೆಸರು ವ್ಯಾನವರ್ಣ ಅಂತ. ನಂದು ಒಂದು IT ಬ್ಯಾಕ್ಗ್ರೌಂಡು. ಸೊ ಈಗ ಇದು ನನ್ನ ಫಸ್ಟು ಫಿಲಮು. ಸೊ ಈ ಫಿಲಮಲ್ಲಿ ಡೈರೆಕ್ಷನ್ ಆ್ಯಂಡ್ ಪ್ರೊಡ್ಯೂಸರ್ ಹಾಗೆ ಆಮೇಲೆ ಆ್ಯಕ್ಟು ಮಾಡಿದ್ದೀನಿ ಈ ಮೂವಿಯಲ್ಲಿ. ವ್ಯಾಸವನ್ ಕೃಷ್ಣ ಅಂತ ಏನು ಬರುತ್ತೋ, ಆ ಯುಗದ ರಾಮ ಅಲ್ಲ, ಈ ಯುಗದ ಕೃಷ್ಣ, ವ್ಯಾಸವನ್ ಕೃಷ್ಣ ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಹಾಗಾಗಿ ಇದೊಂದು ಈ ಮೂವಿ ಬಗ್ಗೆ ಹೇಳಕ್ ಬಂದರೆ, ಇದೊಂದು ಗೋಸ್ಟ್ ಹಂಟರ್ ಮೂವಿ ಆ್ಯಕ್ಚುಲಿ. ಹೇಗೆ ಮನುಷ್ಯರು ದೆವ್ವಗಳನ್ನ ನಂಬ್ತಾರೆ, ಅದಿದೆಯೋ ಇಲ್ವೋ, ಎಲ್ಲಿದೆ, ಹೇಗಿದೆ, ನಿಜವಾಗ್ಲೂ ಅದು ಮನುಷ್ಯರಿಗೆ ಪ್ರಾಬ್ಲಮ್ ಕೊಡ್ತಿದ್ಯಾ ಇಲ್ಲ ಸೈಕಾಲಜಿಕಲ್ ಫೀಲಿಂಗ್ಸ್ ಇದು ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಬೇಸ್ ಮೇಲೆ ಮಾಂತ್ರಿಕ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಇದು ಬಂದು ಮಾಂತ್ರಿಕ ಬಂದು ಇಂಟೆಲೆಕ್ಚುಯಲ್ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಆಮೇಲೆ ಏನಂದ್ರೆ ಮಾಂತ್ರಿಕ ಮೇನ್ ಈ ಪರ್ಸನ್ ಯಾರು, ವ್ಯಾಸವನ್ ಕೃಷ್ಣ ಅನ್ನೋ ಪರ್ಸನ್ CTR ಆರ್ಗನೈಸೇಷನ್ ಇಟ್ಕೊಂಡಿರ್ತಾನೆ. CTR ಅಂದ್ರೆ ಕಮ್ ಟು ರಿಯಾಲಿಟಿ ಅಂತ. ಸೊ ಈ ಕಮ್ ಟು ರಿಯಾಲಿಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಇನ್ ಕೇಸ್ ಯಾರಾದ್ರೂ ಇಲ್ಲೊಂದು ನಡೀತಿದೆ, ಈ ತರ ಒಂದು ಪ್ರಾಬ್ಲಮ್ ನಡೀತಿದೆ, ಇಲ್ಲಿ ಮನೇಲಿ ಒಂದು ದೆವ್ವ ಇದೆ, ಇಲ್ಲೊಂದ್ರೆ ಇಲ್ಲೊಂದು ಸಿಚುವೇಶನ್ ನಡೀತಿದೆ, ಇದು ದೆವ್ವ ಇರ್ಬೋದಾ ಅಂತ ಹೇಳಿ ನ್ಯಾಚುರಲಿ ಜನರಿಗೆ ಒಂದು ಭಯ ಇಡ್ತಾರೆ. ಅದು ಅಲ್ಲ ಅನ್ನೋದಕ್ಕೆ ಈ ಪರ್ಸನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಸೊ ಕೈಂಡ್ ಆಫ್ ಅ ಗೋಸ್ಟ್ ಹಂಟರ್ ಫಿಲಮ್ ಇದು. ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆಮೇಲೆ ರಾಧಿಕಾ ಮಾಲಿ ಪಾಟೀಲ್ ಅಂತ ಇವರು ಆಕ್ಟ್ ಮಾಡಿದ್ದಾರೆ. ಕಾತ್ಯಾಯಿನಿ ಹಾಗೆ ಆಕ್ಟ್ ಮಾಡಿದ್ದಾರೆ ಇವರು ಫಿಲಮ್ ಅಲ್ಲಿ. ಮೇನ್ಲಿ ಏನಂದ್ರೆ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಈ ಪರ್ಸನ್ ಮೇನ್ ಮೋಟೋ ಬಂದು ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಇದು ಮಾಂತ್ರಿಕ 1, ಮೇಲ್ ಬಿ ಮಾಂತ್ರಿಕ 2 ಆಗ್ಬೋದು, ಮಾಂತ್ರಿಕ 3, ಈ ತರ ಮಾಂತ್ರಿಕ ಆಗ್ಬೋದು. ಬಟ್ ಮೊದಲು ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ಇದೊಂದು ಸೀರೀಸ್ ಮಾಡಬೇಕು. ಸೀರೀಸ್ ಮಾಡಿದಾಗ ಅದರಲ್ಲಿ ಅಪ್ಪು ಇರಬೇಕು, ಪುನೀತ್ ಸರ್ ಇರಬೇಕು ಅಂತ ಅನ್ಕೊಂಡೆ. ಸೊ ಫಸ್ಟ್ ಥಾಟ್ ಅದೇ ಬಂದಿದ್ದು. ಸೊ ಒನ್ಸ್ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಓಕೆ ಇಲ್ಲ ಅವ್ರನ್ನ ರೀಚ್ ಮಾಡಕ್ ಕಷ್ಟ ಅಂತಂದಾಗ, ಸೊ ನಾವೇ ನಮ್ಮ ಇದರಲ್ಲಿ ಆ ಕ್ಯಾರೆಕ್ಟರ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವರಲ್ಲೇ ಆ್ಯಡ್ ಮಾಡೋಣ ಅನ್ಕೊಂಡಾಗ ಸರಿ ಎಲ್ಲರೂ ಹೇಳಿದ್ರು ಟ್ರೈ ಮಾಡಿ ನೀವು ಅಂತ. ಹೇಗಿದ್ರೇನು ಸ್ಕ್ರಿಪ್ಟ್ ಬರ್ದಿದ್ದೀನಿ. ಸೊ ಹಾಗಾಗಿ ಅದ್ರ ಒಳಗಡೆ ಏನೇನು ಪಾತ್ರಗಳು ಏನೇನು ನಡೆಯುತ್ತೆ ಅಂತ ಗೊತ್ತಿತ್ತು. ಆ ಕ್ಯಾರೆಕ್ಟರ್ ಪ್ರಕಾರ ವ್ಯಾಸವನ್ ಕೃಷ್ಣ ಅನ್ನೋ ಒಬ್ರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ನಿಯರ್ಲಿ ಒಂದು ಮಾಲಲ್ಲಿ ಶೂಟ್ ಮಾಡಿದ್ವಿ. ಹತ್ರ ಒಂದು 30 to 40 days ಶೂಟ್ ಮಾಡಿದ್ದೀವಿ. ಈ ಮಾಲಲ್ಲಿ ಏನಂತಂದ್ರೆ ಒಂಥರ ವಿಚಿತ್ರ ವಿಷಯಗಳು ನಡೀತಿತ್ತು ನನಗೆ. ಲೈಕ್ ಹೇಗಂದ್ರೆ ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ರು, ಕ್ಯಾಮರಾಮನ್ ಇದ್ರು. ನಮ್ಮ ಫಸ್ಟ್ ಕ್ಯಾಮರಾಮನ್ ಬಗ್ಗೆ ಹೇಳಬೇಕು. ಸೊ ಅವರು ಶೂಟ್ ಮಾಡಿದ್ರು. 1 week ಶೂಟ್ ಆಯ್ತು. ಫಸ್ಟ್ ಲೊಕೇಶನ್ಸ್ ನೋಡಿದ್ವಿ. ಲೊಕೇಶನ್ ಎಲ್ಲ ತುಂಬಾ ಹುಡುಕಾಡಿದ್ವಿ ಲೊಕೇಶನ್ಸ್. ಫೈನಲಿ ಒಂದೇ ಒಂದು ಲೊಕೇಶನ್ ಸಿಕ್ತು. ಅದೊಂದು ದೊಡ್ಡ ಮಾಲ್. ನಾರ್ಮಲಿ ಬೆಂಗಳೂರಲ್ಲಿ ಮಾಲ್ ಎಂಟಿ ಆಗಿ ಬಿಡೋಲ್ಲ, ಎಲ್ಲೇ ಆಗ್ಲಿ. ಯಾವುದೇ ಒಂದು ಸ್ಪೇಸ್ ಸಿಕ್ಕಿದ್ರೇನು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂತ ಒಂದು ದೊಡ್ಡ ಮಾಲ್, ಆಲ್ಮೋಸ್ಟ್ ಎಷ್ಟಿರ್ಬೋದು, ಒಂದು ಅರ್ಧ ಎಕರೆ ಇರ್ಬೋದು, 1 ಎಕರೆ, ಒಂದು ನಿಯರ್ ಬೈ 1.25 ಎಕರೆ ಇರುತ್ತೆ. ಅಷ್ಟು ದೊಡ್ಡ ಮಾಲ್, ಎಂಟಿ ಮಾಲ್. ಆ ಮಾಲಲ್ಲಿ ಶೂಟ್ ಮಾಡಿದ್ವಿ. ಹುಡುಕ್ತಾ ಇದ್ವಿ ಈ ತರ. ಮೇನ್ಲಿ ಏನಂದ್ರೆ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ತರ. ಈ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಬಂದಿತ್ತು ಫಸ್ಟ್ ನಮಗೆ. ಯಾಕಂದ್ರೆ ಮಕ್ಕಳಿಗೆ ಒಂದು ಗೈಡ್ ಮಾಡ್ತಾ ಅದೇ ಅಟ್ ದ ಸೇಮ್ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ಕೊಂಡು. ಬಟ್ ಸ್ಕೂಲ್ ಅನ್ನೋದು ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಆಗ್ಬಿಡುತ್ತೆ. ಇದಕ್ಕಿಂತ ಬೆಟರ್ ಆಗಿ ಏನ್ ಮಾಡೋಣ ಅನ್ಕೊಂಡು ನೋಡಿದಾಗ ಈ ಒಂದು ಮಾಲ್ ನಮ್ಗೆ ಬಂದಿತ್ತು. ಈ ಮಾಲ್ ಸಿಕ್ಕಿದ್ದು ಹೇಗಂದ್ರೆ, ನಾವು ಒಂದು 1 week 10 days ಹುಡುಕ್ತಾ ಇದ್ವಿ ಪ್ಲೇಸಸ್ ನ. ಹುಡುಕ್ತಾ ಒಂದು ಪ್ಲೇಸ್ ಅಲ್ಲಿ ಬಿಫೋರ್ ನೈಟ್ ನನಗೆ ಕನ್ಸು ಬಿದ್ದಿತ್ತು, ಇದೊಂದು ಪ್ಲೇಸ್ ಇದೆ ಅದ್ ನೋಡು ಅಂತ. ನೆಕ್ಸ್ಟ್ ಡೇ ಹುಡುಕ್ತಾ ನಾನು ದುಷ್ಯಂತ್ ಅವ್ರಿಗೆ ಹೇಳಿದೆ, ಇಲ್ಲೊಂದು ಮಾಲ್ ಇದೆ ನೋಡೋಣ ಬನ್ನಿ ಅಂತ. ಆವಾಗ ಅವ್ರು ಹೇಳಿದ್ರು ಸರಿ ನಡಿ ಹೊಡೋಣ ಅಂತ. ಒಳಗಡೆ ಹೋಗಿ ನೋಡಿದ್ರೆ ನನ್ನ ಡ್ರೀಮಲ್ಲಿ ಏನ್ ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅಲ್ಲೊಂದು ಪಿಕ್ಚರ್ ಕಾಣಿಸ್ತು. ಓಕೆ ಇದೇ ಫಿಕ್ಸ್ ಮಾಡೋಣ, ಇದೇ ಬೆಸ್ಟ್ ನಮ್ಮ ಮೂವಿಗೆ ಬೇಕಾಗಿರೋ ಮೇನ್ ಏನಂದ್ರೆ ಇಂಜೆಕ್ಟ್ ಮಾಡೋ ಒಂದು ಮೇನ್ ಪ್ಲಾಟ್ ಆಗುತ್ತೆ ಈ ಪ್ಲೇಸು ಅಂತ ಹೇಳಿ ಆ ಪ್ಲೇಸ್ನ ನಾವು ತಗೊಂಡ್ವಿ. ಅಲ್ಲಿಂದ ಸ್ಟಾರ್ಟು. ಶೂಟ್ ಮಾಡೋ ಟೈಮಲ್ಲಿ 1 week ಶೂಟ್ ಮಾಡಿದ್ವಿ. 1 week ಆದ್ಮೇಲೆ ಕ್ಯಾಮ್ರಾಮನ್ ಹೊರಟೋಗ್ಬಿಟ್ಟು. ನಾವು ಯಾಕೆ ಹೋದ್ರು ಅಂತ ಮತ್ತೆ ಅವ್ರನ್ನ ಕರೆದ್ವಿ, ಏನಾಯ್ತು, ಏನ್ ಸಿಚುವೇಶನ್ ಹೇಳಿ ಅಂತ. ಆಗ ಅವ್ರು ಹೇಳಿದ್ದು ಇಲ್ಲ ಆ ಮಾಲಲ್ಲಿ ಏನೋ ಒಂಥರ ವಿಚಿತ್ರ ವಿಷಯಗಳು ನಡೀತಾ ಇದೆ ಅಂತ. ನಾನು